ಗೈಸ್ ಫೋಟೋ ತಗ್ಸ್ಕೊಳಕ್ಕಾಗಲ್ಲ ಮಗ ನಿಂತೆ ಪೋಸ್ ನೋಡಿ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ಲ ವಾಟ್ಸಪ್ ಫ್ಯಾನ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ವಾಗತ ಅಲ್ಲ ಸುಸ್ವಾಗತ. ಆ್ಯಕ್ಚುಲಿ ಇವತ್ತೇನು ಗೊತ್ತಾ, ನಮ್ಮ ಹರ್ಷ ಇದ್ದಾರಲ್ಲ ಅವ್ರ ಅಣ್ಣಂದು ಬೀಗ್ರೂಟ. ಸೊ ಓಕೆನಾ, ನಾನ್ ವೆಜ್. ಯಾವ ಊರು ಮಚ್ಚ ಇದು? ದಾವಸ್ಪೇಟೆ ಹತ್ರ. ಆಲ್ಮೋಸ್ಟ್ ಏನು ಯಾವ ಬೆಟ್ಟ, ಶಿವಗಂಗೆ ಬೆಟ್ಟ ಹತ್ತತ್ರ ಇದೀವಿ ಆಲ್ಮೋಸ್ಟ್. ಕೆಂಪಮ್ಮ ಟೆಂಪಲ್ ಅಂತ ಒಂದು ಏನು ಪ್ರಸಿದ್ಧವಾದಂಥ ದೇವಸ್ಥಾನ. ಸೊ ಇಲ್ಲಿ ವ್ಯೂ ನೋಡಿ ಗೈಸ್, ಹೆಂಗಿದೆ ವ್ಯೂ, ಅಲ್ಟಿಮೇಟ್ ಅದನ್ನೇ ಹೇಳ್ಬೋದು, ಸಾಕಾಗೈತೆ. ಸೊ ಇವನು ಪಾಪ ಫಂಕ್ಷನ್ ಹತ್ರ ಯಾರು ಇಲ್ಲದೆ ಬೇಜಾರಾಗೋಗ್ಬಿಟ್ಟಿದ್ದ ಅಣ್ಣ. ನಾವು ಗೊತ್ತಿದ್ದಂಗೆ ಅಣ್ಣ ಚಿಗುರುಕೊಬಿಟ್ಟು ಇವಾಗ ಆಲೆ ಹೆಂಗೋ ಯಾವುದೋ ಒಂದು ಜಾಗ, ಯಾವುದೋ ಒಂದು ಪ್ಲೇಸಿಗೆ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಯ್ತವನೆ. ಬನ್ನಿ ಆ ಪ್ಲೇಸ್ಗೆ ಹೋಗುವ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಯಾರ್ಯಾರು ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇಂಪಾರ್ಟೆಂಟ್ ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಹುಲಿನ ನೋಡ್ಕೊಂಬಿಡಿ ಪಾಪ. ಈ ಹುಲಿಗೊಂದು ಚಾನಲ್ ಇದೆ, ಅದಕ್ಕೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಬನ್ನಿ ಗೈಸ್ ಹೋಗುವ. ಹಳ್ಳಿ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಹಳ್ಳಿ ರೋಡ್ಗಳು ಮತ್ತು ಹಳ್ಳಿ ಇದೊಂದು ಸ್ಮೆಲ್ ಬರುತ್ತೆ ಗೊತ್ತಾ, ಸಗಣಿ ಮತ್ತು ಗಂಧ. ಸಖತ್ ಅಂದ್ಕೊಳ್ಳಿ ಅಲ್ಲ, ಅಲ್ಟಿಮೇಟ್. ಅದು ಗೊತ್ತಿರೋರಿಗೆ ಏನೋ ಏನೋ ಸ್ಮೆಲ್ಲು ಮತ್ತು ಇದು ಗೊತ್ತಿರೋರ್ಗೆ ಮಾತ್ರನೇ ಚಂದ ಅನ್ಸುತ್ತೆ. ಗೊತ್ತಿಲ್ಲದಿರೋರಿಗೆ ಅಂತ ಅಂತಾರೆ. ಅಣ್ಣಂಗೂ ರೂಟ್ ಗೊತ್ತಿಲ್ಲ, ಹೋಗ್ಬೋದಾ ಅಂತ ಗೊತ್ತಿಲ್ಲ. ನೋಡಿ ಸ್ಟ್ರೈಟ್ ನೋಡಿ, ಫೋಟೋ ಶೂಟ್ ಮಾಡಕ್ ಮಸ್ತ್ ಆಗೈತೆ ಜಾಗ. ಗೈಸ್ ಬನ್ನಿ ಗೈಸ್, ಒಂದು ಒಳ್ಳೆ ಜಾಗ ಕರ್ಕೊಂಡಿದ್ದೀವಿ ನಿಮ್ಮನ್ನ. ಸೊ ದೇವಸ್ಥಾನ ನಿಮಗೆ ತೋರಿಸ್ಕೊಡ್ತೀನಿ. ದೇವಸ್ಥಾನ ನಿಮಗೆ ನಿಜ ಹೇಳ್ತೀನಿ ಗೈಸ್, ಒಂದು ದೇವಸ್ಥಾನ ನೋಡ್ಬಿಟ್ರೆ ಮೈಂಡು ಎಷ್ಟು ರಿಲ್ಯಾಕ್ಸ್ ಆಗೋದು ಗೊತ್ತಾ ಮಾತ್ರ, ಸಖತ್ ಅಂದ್ಕೊಳ್ಳಿ ಮಾತ್ರ. ದೇವಸ್ಥಾನ ಫೋಟೋ ತೋರಿಸಲ್ಲ, ವೀಡಿಯೋ ತೋರಿಸ್ತೀನಿ. ಆ್ಯಂಡ್ ದೇವಸ್ಥಾನ ಹೊರಗಡೆ ದೇವಸ್ಥಾನ ತೋರಿಸಲ್ಲ, ಯಾಕಂದರೆ ಅದು ಯಾವತ್ತೇ ಆಗಲಿ ಯಾವುದೇ ಒಂದು ಇದಕ್ಕೆ ಆಗಲಿ ನಾನು ಹೋದಾಗೆಲ್ಲ ಅಷ್ಟೇ ದೇವ್ರದ್ದು ನಿಮಗೆ ದೇವಸ್ಥಾನದ ಲೊಕೇಶನ್ ತೋರಿಸ್ತೀನಿ, ಬಟ್ ದೇವ್ರನ್ನ ತೋರಿಸಲ್ಲ ನಿಮಗೆ, ಯಾಕಂದರೆ ಅದು ನೀವೇ ಹೋಗಿ ವಿಸಿಟ್ ಮಾಡಬೇಕು. ಸೊ ಬನ್ನಿ ಗೈಸ್. ಸೊ ಗೈಸ್ ಒಂದು ಜಾಗಕ್ಕೆ ಹೇಳಿದ್ನಲ್ಲ, ಆ ಜಾಗ ಕರ್ಕೊಬಂದ. ಸೊ ಇದು ನೋಡ್ರೆ ಯಾವ ಜಾಗಕ್ಕೆ ಹೋಗ್ಬೇಕಂದ್ರೆ ಈ ಕಾಡೊಳಗೆ ಮುಕ್ಕೊಂಡು ಹೋಗ್ಬೇಕು. ಇಲ್ಲಿ ಏನೇನು ಎಲ್ಲೆಲ್ಲಿ ಎದ್ಬತ್ತವೆ ಅನ್ನೋದೇ ಗೊತ್ತಾಗಲ್ಲ, ಅದೊಂದು ಭಯ ಬೇರೆ. ಏನೋ ಸೌಂಡ್ ಗುರು, ಆನೆ ಮಕ್ಳಾಗಿ ಗೊತ್ತಲ್ಲ. ಬರ್ರ ಆಫ್ ಮಾಡಿ ಬಾರಲ್ಲ ಗಾಡಿನಲ್ಲ. ಕರೆಂಟ್ ಬಿಲ್ ಬರೆಸ್ತಂಗೆ ಗುರು ಇವನು. ಇಲ್ಲಿ ಜಾಗ ಇಲ್ಲ ಮಚ್ಚ. ಗೈಸ್ ಎಲ್ಲ ಅಗೋರಿ ಆಗೋಗ್ಬಿಟ್ಟಿದ್ವಿ, ಅಗೋರಿ ಅಂತೀನಿ, ಕಾಡು ಮನುಷ್ಯ ಆಗೋಗ್ಬಿಟ್ಟಿದ್ವಿ. ಮಸ್ತಾಗೈತೆ ಹರ್ಷ ಇಲ್ಲಿ ಜಾಗ. ಗೈಸ್ ಇನ್ನೊಂದು ಹೆಂಗ್ ಗೊತ್ತಾ, ಇವಾಗ ನಾವು ಬಂದಿರೋ ಬೀಗ್ರೂಟಕ್ಕಲ್ವಾ ಫಂಕ್ಷನ್ಗೆ. ಸೊ ಇಂಥ ಜಾಗಗಳಲ್ಲಿ ಎಣ್ಣೆ ಹೊಡಿಯಕ್ಕೆ ಮಸ್ತ್ ಅಂದ್ಕೊಳ್ಳಿ ಜಾಗ. ಅಲ್ಲೊಬ್ರು ಯಾರೋ ಗ್ಯಾಂಗ್ ಹೊಡಿತಿದ್ರು ಪಾಪ. ಏನೋ ಅನ್ಬೇಕು, ಏನನ್ಬೇಕು ಎದ್ದೇಳಲ್ಲಿ ಚಿಕ್ಕ ಹುಡುಗ. ಈ ಪ್ಯಾಂಟ್ ಒಳಗೆ ಏನೇನೋ ಹೋಗ್ತೈತಿತ್ತು ಸರ್ ಪ್ಯಾಂಟು. ಗೈಸ್ ಇವನು ನೋಡ್ರಿ, ಇವನು ಟ್ಯಾಲೆಂಟ್ ನೋಡ್ರಿ. ನಮ್ಮ ಕ್ಯಾಮ್ರಾದಲ್ಲಿ ನೀವು, ನಿಮ್ಮ ಕ್ಯಾಮ್ರಾದಲ್ಲಿ ನಾವು. ಸೊ ಗೈಸ್ ಇವಾಗ ಇಲ್ಲಿ ಬಂದಿದ್ದೀವಲ್ಲ. ಸೊ ಆಲ್ಮೋಸ್ಟ್ ಒಂದು 60 ಕಿಲೋಮೀಟ್ರು, ಬೆಂಗಳೂರಿಂದ 60 ಕಿಲೋಮೀಟ್ರು. ಬೀಳಿಸ್ದ ಆಗುತ್ತೆ ಸಮ್ಟೈಮ್ಸ್, ಇಟ್ಸ್ ಹ್ಯಾಪ್ನಿಂಗ್ ಬ್ರೋ. ಯಾರು ನನಗೆ ಕಾಂಪಿಟೇಷನ್ ಕೊಡ್ತಿದ್ಯಲ್ಲ ಅಂತ. ಸೊ ಇವಾಗ ಬನ್ನಿ ಇನ್ನೊಂದು ಬೆಟ್ಟ ತುದಿ ಹತ್ರ ಹೋಗೋಣ, ಇಲ್ಲಾಂದ್ರೆ ಕೆರೆ ಹತ್ರ ಹೋಗೋಣ. ಎರಡಲ್ಲಿ ಒಂದು ಜಾಗಕ್ಕೆ ಹೋಗೋಣ. ಕೆರೆ ಐತೆ, ಹೋಯ್ತ್ಯಾ? ನೋಡ್ದೆ ಈ ಗಾಡಿದೇನು. ಸೊ ಗೈಸ್ ಬನ್ನಿ ಇವಾಗ ನಿಮ್ಗೆ ತೋರಿಸ್ತೀನಿ ತಡೀರಿ. ಆ ಬೆಟ್ಟನ ಇಲ್ಲಿಂದನೇ ಕಾಣಿಸ್ಬಿಡುತ್ತೆ, ಬೆಟ್ಟ ಇಲ್ಲಿಂದ ಕಾಣಿಸ್ಬಿಡುತ್ತೆ ಅಲ್ಲಿಗೆ. ಸೊ ನೋಡಿ ಇದೇ ಬೆಟ್ಟ. ಗುರು ಸಖತ್ ಬಿಸಿಲು ಮಾತ್ರ, ಅಂದರೆ ಮಾತ್ರ ಬಿಸಿಲು ಹಾಕೊಂಡು ಹೊಡಿತಾ ಇದೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಅಣ್ಣ ಆಜಾರೆ ನಮ್ಮ ಗಾಡಿ ಫೋಟೋ ತೆಗಿತವನೆ. ಮತ್ತು ಇನ್ನೊಂದು ಬೆಟ್ಟ ಇಲ್ಲೇ ಐತೆ ಗೈಸ್, ಪಕ್ಕದಲ್ಲೇ ಐತೆ ಬೆಟ್ಟ. ಬಟ್ ಇಲ್ಲಿಗೆ ಹೋಗೋಕ್ಕಿಂತ ನಾವು ಅಲ್ಲಿಗೆ ಹೋಗೋಕೆ ಇಷ್ಟ. ಯಾಕೆ ಹೇಳಿ, ಅಲ್ಲಿ ಕೆರೆ ಐತೆ, ಎಲ್ಲ ಐತೆ ಅದಕ್ಕೆ. ಏನಂತ ಏನು ಎಲ್ಲಿ ಬ್ರೋ ತೋರಿಸಿ ಬ್ರೋ. ಸೈಕ್
ಐಫೋನ್ ಅಂದ್ರೆ ಐಫೋನ್ ಮಗ. ಗೈಸ್ ವಿವೋ ಕ್ಲಾರಿಟಿ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ಏನೋ ಅಜೀಬ್ ಮಾಡ್ತಾವನೆ. 1 ಗಂಟೆ ಆಗೋಯ್ತು ಅಲ್ಲೇ ಅಣ್ಣ ಯಾರೋ ಧೂಳೆ ಬಿಡಿಸ್ಕೊಂಡು ಹೋಯ್ತವನೆ. ಸೊ ಹೇಳ್ತಿದ್ದೆಲ್ಲ ಶಿವಗಂಗೆ ಬೆಟ್ಟ ತುಂಬ ಹತ್ರ ಆಯ್ತು ನಮಗೆ ಅಂತ ನೋಡಿ. ದೂರ ಏನಲ್ಲ, ಹತ್ರನೇ. ಸೊ ಸಕ್ಕಾದಿದೆ ಗೈಸ್, ಹಳ್ಳಿ ಕಡೆ ನೋಡಿ ಗೈಸ್. ನಾವು ಈ ಥರ ಅಡಿಕೆ ಸಸಿ ಹಾಕಿಸ್ಬೇಕು. ಓಹೋ ನೋ, ಇದು ಯಾರು ರೋಡೋ ಇದು? ಆಫ್ ರೋಡಿಂಗ್ ಥರ ಕರ್ಕೊಂಡ್ಬಂದಲ್ಲೋ. ಆಫ್ ರೋಡಿಂಗೇ ಇದು ಅಣ್ಣ. ಇದು ಆಕ್ಸಸ್ ನಾಟ್ ಪಲ್ಸರ್, ಸಾರಿ ಏನದು? ಓ ಮಚ್ಚ ಏನದು ತಡಿ. ಓ ಕಬ್ಬಣ ನಡಿ ನಮ್ದಲ್ಲಿ. ಅಲ್ಲ ನೋ ಚಾನ್ಸ್. ನೋ ಸ್ನಾನ ಮಾಡ್ಕೋತೀನಿ ಅಂದಲ್ಲ, ಸ್ನಾನ ಮಾಡ್ಕೋತೀಯಾ? ಅಟ್ಲು ಗದ್ದೆ ಇದಲ್ಲ, ಅಟ್ಲು ಗದ್ದೆನೆ. ಕಪ್ಪೆ ಸೌಂಡ್ ಇಲ್ಲಿ ನೈಟ್ ಬೈದಲ್ಲ, ಫುಲ್ಲು ಕಪ್ಪೆ ಸೌಂಡ್. ಹಳ್ಳಿ ಕಡೆ ಎಲ್ಲ ಒಂಥರ ಮಸ್ತ್ 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 ಗೈಸ್. ಏನಂತೀರ ಕಮೆಂಟ್. ಬೆಟ್ಟ ಇಲ್ಲೇ ಐತೆ ಓಕೆನಾ. ಇಲ್ಲಿಂದ ಜಸ್ಟ್ ಎಷ್ಟಾಗೋದು ಗೊತ್ತಾ? 5.6 ಕಿಲೋಮೀಟರ್ಸ್ ಅಷ್ಟೇ. ಹತ್ರನೇ ಇದೆ, ತುಂಬ ಹತ್ರ ಐತೆ. ಸೊ ಹೋಗೋಕ್ಕಾಗಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಏಕೆಂದರೆ ನಾನ್ ವೆಜ್ ತಿಂತಾ ಇದೀವಿ. ಹೆಂಗೆ ನಮ್ಮ ಬಾಸ್ ತಕ ಹೋಗುತ್ತೆ ಗೈಸ್. ಸೊ ಅದಲ್ದಲೆ ಸೊ ಗೈಸ್ ಇನ್ನೊಂದು ಏನಂತಂದ್ರೆ ಇವಾಗ ಐಲ್ಯಾಂಡಿಗೆ ಕರ್ಕೊಂಡು ಹೋಯ್ತಾನೆ ಹರ್ಷ. ಸೊ ಐಲ್ಯಾಂಡ್ ಹೋಗುವ ಬನ್ನಿ. ಐಲ್ಯಾಂಡ್ ಅಂದ್ರೆ ನೀವೆಲ್ಲ ಶಾಕ್ ಆಗ್ಬೋದು. ಬನ್ನಿ ಇವಾಗ ಐಲ್ಯಾಂಡ್ ತೋರ್ಸೋಣ. ಸುಮ್ಮನೆ ಹೇಳಿ ಪ್ರಯೋಜನ ಇಲ್ಲ, ತೋರಿಸ್ಬೇಕು ನಿಮಗೆ. ಸೊ ನಮ್ಮ ಜನಕ್ಕೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಹಂಗಾಗಿ ನೀವೇನು ಮಾಡ್ಬೇಕು ಹೇಳಿ ಗೊತ್ತಲ್ಲ, ಹೇಳೋದೇ ಬೇಡ. ಹೋಗುವ ಈಗ. ಅಮ್ಮ ಫೋನ್ ಮಾಡ್ರೆ ನಿಮ್ಗೆ ಗೊತ್ತಿರೋ ಯಾರೋ ಇದ್ರು, ಹಾಂ ಅವ್ರ ಮಾಡ್ಕೊಂಡು ಬರೋದಕ್ಕೆ ನಾನು ದೂರ ತಗೊಂಡು ಹೋದೆ ಅಷ್ಟೇ. ಇವಾಗ ಆಂಟಿ ವಿಡಿಯೋ ನೋಡಿದ್ರೆ ಗಣೇಶ ಟೆಂಪಲ್ ಇಲ್ಲಿಂದ ಆ ಅಮ್ಮ ಏನು ನೋಡೋದು ಬಿಡ. ಅಮ್ಮನ ಫೋನಿಗೆ ಗೈಸ್ ಇನ್ನೊಂದು ಇಲ್ಲಿ ನೋಡಿ, ಬಂಡೆಕಲ್ ಮೇಲೆ ಗಣೇಶನ್ ಟೆಂಪಲ್ ಹೆಂಗ್ ಮಾಡಿದಾರೆ, ಸಕ್ಕತ್ತಾಗೈತೆ ನೋಡಿ. ಕೈ ಮುಕ್ಕೊಂಬಿಡಿ ಎಲ್ಲರೂ. ನಾವು ಹಿಂಗೆ ಹೋಯ್ತೀವಿ ಬನ್ನಿ. ನನ್ನ ಮಗನೇ, ನನ್ನ ಆಕ್ಸಸ್ ಏನು ಡಬ್ಬ ಬೈಕ್ ಅಂದ್ಕೊಂಡಿದ್ಯಾ? ಗೈಸ್ ಕೈ ಮುಕ್ಕೊಂಬಿಡಿ ಎಲ್ಲರೂ, ಒಳ್ಳೇದಾಗ್ಲಿ ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ. ಇವ್ನು ನೋಡಿ, ಇವನ್ ಥರ ಇರ್ಬೇಕು, ಎಡ್ದಾಗಲ್ಲಿ ಮುಕ್ಕೊಳ್ತಾರೆ. ಎಷ್ಟೋ ಸತಿ ಹೇಳ್ಕೊಟ್ರೆ ನನ್ನ ಮಗನ ಬುದ್ಧಿ ಕಲ್ತ್ಕೊಳ್ಳಲ್ಲ. ಓ ಇಲ್ಲಿಂದ ಮೆಟ್ಲೈತೆ. ಓಕೆ ಸೈಕ್ ಅಲ್ಟಿಮೇಟ್. ಸೊ ನನ್ನ ಮಗ ಎಲ್ಲರೂ ಸಿಕ್ಕರೆ ನಾಯಿ ಹೊಡೆದ ನೋಡಿರಿ ಹೇಳ್ತೀವಿ. ಐಲ್ಯಾಂಡ್ ನೋಡಿ ಗೈಸ್, ಶಿವಗಂಗೆ ಬೆಟ್ಟ ಪ್ಲೇಸ್ ಐಲ್ಯಾಂಡ್. ಓಹೋ ಅದ್ಭುತ, ಅತಿ ಅದ್ಭುತ, ಅಮೋಘ ಅದ್ಭುತ. ಇದು ಗೈಸ್ ನಿಮ್ಗೆಲ್ಲ ಮುಂಚಿನ ಮೇಲೆ ಗೊತ್ತಿರೋರಿಗೆ ಈ ಒಂದು ವ್ಯೂ ಗ್ಯಾಪ್ನ ಬರ್ಬೋದು ಅನ್ಸುತ್ತೆ. ಯಾಕಂದ್ರೆ ಸೇಮ್ ಆಲ್ಮೋಸ್ಟ್ ಎರಡು ಒಂದೇ ತರ ವ್ಯೂ ಕಾಣುತ್ತೆ ನೋಡಿ. ಅಯ್ಯೋ ನನ್ನ ಮಗ ಹಾರಿಸ್ತಾನೆ, ರಾಕೆಟ್ ಹಾರಿಸ್ದಂಗೆ ಗುರು. ಆಯ್ತು. ಸೊ ವ್ಯೂ ನೋಡಿ ಗೈಸ್, ಅಲ್ಟಿಮೇಟ್. ಸೊ ಇವಾಗ ಅಡಿಕೆ ಸಸಿ ಎಲ್ಲ ಹಾಕೋರು ಇವರು, ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇವ್ರಿಗೆಲ್ಲ. ನೋಡಿ ಯಾರು ಹೊಸ ಪ್ರತಿ ನೋಡ್ಲಿ ಬಿಡು. ಐಲ್ಯಾಂಡ್ ಅಲ್ಲಿ ಅದೇನು ನಿನ್ ಕಣ್ಣಿಗೆ ಅದು ಹೆಂಗ್ ತರ ಕಾಣ್ತೈತಲ್ಲ. ನನ್ನ ಮಗ ಎಲ್ಲಾರು ಸಿಕ್ಕರೆ ಒಂದು ನಾಯಿ ಹಿಡಿ ಪೈಡಿ ಹೊಡೆದ್ಬಿಟ್ರಿ ಹೇಳ್ತೀನಿ, ಬೇಜಾರೇ ಮಾಡ್ಕೊಳ್ಳ. ನೀರು ತುಂಬಿಟ್ಟೆ. ಓಯ್ ನೀರು ತುಂಬೈತೆ, ನೀರು ತುಂಬೈತೆ. ನೀರು ತುಂಬ ಇದು ಹೋಗಲ್ಲ. ಮೀನೇನು ಇಲ್ಲಿಲ್ಲ ಇವಳು. ನಾನು ವಿಡಿಯೋ ಮಾಡಕ್ ಫಿಶ್ಗಳು ಕಾಣ್ತಿದ್ದೋ ಗೈಸ್. ಎಲ್ಲ ಹಾಳು ಮಾಡೋಕೆ ಬರ್ತಾನೆ ಈ ಬೇವಸಿ ನನ್ನ ಮಗ. ಸಿಕ್ಕೂರಿ ನನ್ನ ಮಗನ್ ಬಿಡ್ಬೇಡ್ರಿ, ಹೇಳ್ತಿಲ್ವಾ, ನಾಯಿ ಹೊಡೆದಂಗೆ ಹೊಡೆದ್ಬಿಡ್ರಿ. ಒಂದು ಒಳ್ಳೆ ಒಳ್ಳೆ ವ್ಯೂನ ನಿಮಗೆಲ್ಲ ತೋರ್ಸೋಣ ಅಂತ ನಾನು ಅನ್ಕೊತೀನಿ. ಇಂಥ ನನ್ನ ಮಕ್ಕಳು ಜೊತೆ ಕರ್ಕೊಬಂದು ನಮ್ಮನ್ನೆಲ್ಲ ಅಯ್ಯೋ ಅನ್ನಿಸ್ತಾರೆ ಗೈಸ್. ಅಲ್ಲಿ ಮೀನು ಮರಿ ಅಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ, ಇದು ಆಳ ಐತೆ, ನೀರು ತುಂಬ ಹೋಗ್ಬಿಟ್ಟೈತಂತೆ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಇಂಥ ಕಡೆ ಜಾಗದಲ್ಲಿ ಬಂದಾಗೆಲ್ಲ. ಇಂಥ ಕೋತ್ ನನ್ನ ಮಕ್ಳನ್ನ ಜೊತೆಗೆ ಯಾವತ್ತೂ ಕರ್ಕೊಂಡೋಗ್ಬೇಡಿ, ಕರ್ಕೊಂಬರ್ಬೇಡಿ. ಇಲ್ಲಿ ನೀನಂತ ನನ್ನ ಮಗ ಬಂದರೆ ಯಾವ ಮೀನು ಕಾಣಿಸಲ್ಲ ಬಿಡು. ಸೊ ಗೈಸ್ ಸಕ್ಕತ್ತಾಗಿತ್ತು. ಇಲ್ಲೂ ಬಗ್ದ್ಬಿಟ್ಟವ್ರು ಯಾರೋ ಕಳ್ಳರು. ನಮ್ಮ ಮನುಷ್ಯರು ನೋಡ್ರಿ, ಇಲ್ಲಿಂದ ಪೈಪ್ ಹಾಕೊಂಡು ಅಣ್ಣ ತೋಟ ಕೊಡ್ಕೊಂಡವನೆ. ಈಗ ಹೋಗ್ಬೇಡ, ಹಿಂದೆ ಬರ ನೀನು, ನಾನು ಹಿಂದೆ ಬರ ನೀನು ತಗಡುಕನ್ ಮಗ. ನನ್ನ ವ್ಯೂನೆಲ್ಲ ಹಾಳು ಮಾಡ್ತಾನೆ ಗೈಸ್. ಅಲ್ಲಿ ನೋಡಲ್ಲ ಸಕ್ಕ ದಪ್ಪ ಮೀನು ಇದಾವೆ ಗೈಸ್. ನೋಡಿ ಅಲ್ಲಿ. ಆಮೇಲೆ ಇನ್ನೊಂದೇನೆಂದರೆ ಮರಿಗಳು ತುಂಬ ಇದ್ದಾವೆ. ನಾವು ಇವ್ನು ನೆರಳಿಗೆ ಹಾಕ್ತೀನಿ ಅಂದ್ಬಿಟ್ಟು ನಂಗೆ ಗಾಳಿ ಬಿಸಿಲಿಗೆ ಹಾಕೋನು ಇವ್ನು ಯಾರೋ ಒಂದ್ಲೇ. ನೀನು ನನ್ನ ಮಗನಿಗೆ
ಅಯ್ಯೋ ಮಿಸ್ಸು ಗೈಸ್. ಮನೆಯಲ್ಲಿ ಆಗೋಳಿರ್ತವೆ ನಾವು ಗೈಸ್ ಇಲ್ಲಿ ಮೀನು ಇಲ್ಲಿ ನೋಡಿ. ಅಯ್ಯೋ ಅಯ್ಯೋ ಬರೀ ಜಿಲೇಬಿಗಳು. ಅಲ್ಲಿ ನೋಡಿ ಸಕ್ಕತ್ತಾಯ್ತು. ತಡ್ರಿ ಈಗ ತೋರಿಸ್ತೀನಿ. ಗೈಸ್ ಮಾತ್ರ ಮಸ್ತ್ ದಪ್ಪ ಮೀನುಗಳು ಗೈಸ್. ಇಲ್ಲೇ ಒಂದು ಐತೆ ನೋಡಿ ಗೈಸ್. ಅಯ್ಯಪ್ಪ ಏನು ಇಷ್ಟೊಂದು ಆಗಲ್ಲ ಇಲ್ಲಿ. ಅಯ್ಯೋ ಗೈಸ್ ಅಲ್ಟಿಮೇಟ್ ಹಾಕೊಳ್ಳಿ. ಅಯ್ಯಪ್ಪ ಇಷ್ಟು ಹತ್ರದಲ್ಲಿ ಫಸ್ಟ್ ಟೈಮ್. ಅಯ್ಯೋ ಅಲ್ಲಿ ನೋಡಿ ಇಷ್ಟು ದಪ್ಪ ಜಿಲೇಬಿ ಮೀನು. ನಮ್ಮೂರಲ್ಲ ಅದು ಜಿಲೇಬಿ ಮೀನು ನೋಡಬೇಕು ಅಂದರೆ ಎಲ್ಲ ತಟ್ಟೆಲ್ಲಿ ನೋಡ್ಬೇಕು ನಾವು. ಇಲ್ಲಿ ನೋಡಿ ಕೆರೆಯಲ್ಲಿ ಇಷ್ಟೊಂದವೆ. ಮೋಸ್ಟ್ಲಿ ಇದು ಏನಂತಂದರೆ ಇದು ಮಾಡ್ಕೋತಾರೆ ಗೊತ್ತಾ ಗೈಸ್. ಏನೋ ಅಂದರೆ ಇವಾಗ ಊರ ಕಡೆಯಿಂದ ಒಂದು ಅಧ್ಯಕ್ಷರಿಂದ ಇರ್ತಾರೆ, ಅವರು ತಗೋತಾರೆ ಗೊತ್ತಾ. ಅಂದರೆ ಕೆರೆನ ತಗೋತಾರೆ ಒಂದು ಲೀಸ್ಗೆ ಅಂತ ತೊಗೊಂಬಿಟ್ಟು ಇದು ಮಾಡ್ತಾರೆ, ಮರಿಗಳನ್ನ ಬಿಡ್ತಾರೆ, ಫಿಶ್ ಮರಿಗಳನ್ನ ಬಿಟ್ಬಿಟ್ಟು ಅವರು ಸ್ವಲ್ಪ ಅವೆಲ್ಲ ಬೆಳೆದಾದ್ಮೇಲೆ ಒಳ್ಳೆ ಇದಕ್ಕೆ ರೇಟು ಸೇಲ್ ಐತೆ ಮಾತ್ರ. ಸಕ್ಕತ್ತಾಗಿ ಸಕ್ಕತ್ತು ಫಂಕ್ಷನ್ ಎಲ್ಲ ಮಾಡೋರು ಇಲ್ಲಿ. ಚೆನ್ನಾಗಿದೆ. ಅಪರೂಪಕ್ಕೆ ಬರ್ತೀವಲ್ಲ ನಮಗೇನೋ ಒಂಥರ ಚಂದ ಅನಿಸುತ್ತಿದೆಲ್ಲ. ಹಾಂ ಮಾಡಿ ಆಮೇಲೆ ನೋಡ್ರಿ ವ್ಯೂ ಪಾಯಿಂಟ್ ಫೋಟೋ ಶೂಟ್ ಮಾಡ್ತವ್ರು ಅಣ್ಣಂದಿರು. ಮಾಡಲಿ ನಾವು ನಿಧಾನಕ್ಕೆ ಎಂಟ್ರಿ ಕೊಡೋಣ. ಗೈಸ್ ಇದ್ದ ನೋಡಿ ಈ ಪಕ್ಷಿನ. ಓಕೆನಾ, ಇದು ನನ್ನ ಹತ್ರ ಆವಾಗಲಿಂದ ಇದು 2ನೇ ಸತಿ ಬದಾರೋದು. ನಾನು ಎಷ್ಟು ಆ್ಯಕ್ಷನ್ ಮಾಡ್ತಾಯಿದ್ದೀನಿ ಅಂದರೆ ಲಿಟ್ರಲಿ ಅದು ಇದ್ರಕೋತಾನೆ ಇಲ್ಲ. ಅದು ನೋಡಿ ಹೊರಗಡೆ ಬಂದರೆ ಪ್ರಾಣಿಗಳು ನಮ್ಮ ಮನುಷ್ಯನ ಎಷ್ಟು ಇಷ್ಟಪಡುತ್ತೆ. ಆದರೆ ನನ್ನ ಮಕ್ಕಳು ನಮ್ಮ ಮನುಷ್ಯರು ನಾಯಿ ಜನ್ಮ ಪಾಪ ಅವಕ್ಕೆ ಜಾಗ ಇಲ್ದಂಗೆ ಏನೆಲ್ಲ ಮಾಡಿಬಿಟ್ಟಿದ್ದೀವಿ ಅಂದರೆ ನೆಟ್ವರ್ಕ್ ಬಂತು, ಅದು ಬಂತು, ಇದು ಬಂತು, ಎಲ್ಲ ಬಂತು ಪಾಪ ಅಂಥವಕ್ಕೆಲ್ಲ ಜೀವನನೇ ಏನೋ ಇದು ಮಾಡ್ದಂಗೆ ಮಾಡಿಬಿಟ್ಟಿದ್ದೀವಿ. ಕಷ್ಟ. ಆಗಿನ ಕಾಲದಲ್ಲಿ ಬದುಕ್ತಿದ್ರಲ್ಲ ಅದೆಲ್ಲ ಒಂಥರ ಸೈಕ್ ಅಲ್ಟಿಮೇಟ್ ಅಂದ್ಕೊಳ್ಳಿ. ಯಾಕಂದರೆ ಆಗಿನ ಇದನ್ನ ನಾನು ನೋಡ್ದೇ ಇರ್ಬೋದು, ಬಟ್ ನಮ್ಮ ಅಜ್ಜಿ ಆಗಲಿ, ನಮ್ಮ ತಾತ ಆಗಲಿ, ಮತ್ತು ನಮ್ಮ ಅಪ್ಪ ಅಮ್ಮ ಆಗಲಿ ಅದನ್ನ ಹೇಳ್ಬೇಕಾರೆ ಕತೆಗಳ್ನ ಲೈಕ್ ಇವಾಗ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಹಂಗಿತ್ತು ಅಂತೆಲ್ಲ ಹೇಳ್ಬೇಕಾರೆ ನಮ್ಗೆ ಅನಿಸುತ್ತೆ ಅಯ್ಯೋ ಶೆಟ್ ನಾವು ಆ ಕಾಲದ ಇಷ್ಟು ಮಿಸ್ ಮಾಡ್ಕೊಂಬಿಟ್ಟು ಅಂತ. ಹಾಗಾದರೆ ಈಗಿನ ಜನ್ರೇಷನ್ನು ಬಟ್ ತೀರಾ ಅದ್ಗೆಟ್ಟೋಗಿ ಎಲ್ಲ ಗಬ್ಬಿಡ್ಸ್ಕೊಂಡ್ಬಿಟ್ಟಿದ್ದಾರೆ ಜೀವನಗಳನ್ನೆಲ್ಲ. ಅಯ್ಯಪ್ಪ ಗೈಸ್ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ಮೀನು. ಅಲ್ಲಿ ನೋಡಿ ಓಹೋ ಇಲ್ಲೇ ಬಲೆ ಬಿಡೋ ಅವಶ್ಯಕತೆನೇ ಇಲ್ಲ. ಪರದೆ ಬಿಟ್ಟೆತ್ತೋದ್ರೆ ಸಾಕು ಒಳ್ಳೊಳ್ಳೆ ಮೀನುಗಳು ಬಿದ್ದಿರ್ತವೆ. ಬಟ್ ಗೊಜ್ಜೆ ಇಡ್ಸಿಬಿಟ್ಟವ್ರೆ ಮಾತ್ರ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಆಗಾಗ ಮಾಡಿ, ಯಾಕಂದರೆ ಸ್ವಲ್ಪ ಹಳ್ಳಿ ಜನನೂ ಸ್ವಲ್ಪ ಸೇವ್ ಮಾಡಲಿ ನೇಚರ್ನ. ಹಾಂ ನಂದಿನಾ ಇಲ್ಲಿ ನನ್ನ ಬಾಸರ ಇವರು ಕಾವಲುದಾರ. ಅಯ್ಯೋ ಅಲ್ಟಿಮೇಟ್ ಗೈಸ್ ನೋಡಿ ಕಾಣಿಸ್ತಿದ್ಯಾ. ಸೊ ಬನ್ನಿ ಇವಾಗ ಸ್ವಲ್ಪ ಹತ್ರ ಹೋಗ್ತೀನಿ. ಚಪ್ಪಲಿಕ ಬಂದಿದ್ದೀನಿ ಬ್ರೋ. ಆಮೇಲೆ ಇನ್ನೊಂದು ಏನಾದ್ರು ತೂತರ ಇದೆಲ್ಲ ಭಯ ನನಗೆ, ಯಾಕಂದರೆ ಹಾವು ಇದು ಬಂದ್ಬಿಡ್ತವೆ. ಗೈಸ್ ನೋಡಿ ಗೈಸ್ ನಂದಿ. ಏನು ದೇವಸ್ಥಾನ ಐತಾ ಮಚ್ಚ ಇಲ್ಲಿ? ಇತ್ತು ಅನ್ಸುತ್ತೆ ಮುಂಚೆ. ಅದೇ ನಂದಿ ಇತ್ತು ಅಂದಮೇಲೆ ದೇವಸ್ಥಾನ ಇರಲೇಬೇಕು ಅನ್ಸುತ್ತೆ. ಅಲ್ಲಿ ಲಾಸ್ಟ್ ಟೈಮ್ ನಾವು ಬಂದಿದ್ವಲ್ಲ ನೋಡ ಐಲ್ಯಾಂಡ್ ಅಂತ, ಅದು ಕಲ್ಲಿದೆ ನೋಡ ಅಲ್ಲಿ, ಅದ್ರ ಮೇಲೆ ನಿಂತಿದ್ವಿ ನಾವೆಲ್ಲ. ಮಳೆ ನೀರು ತುಂಬೈತಿ ಇವಾಗ. ಏನಿಲ್ಲ ಹಬ್ಬ ಏನಾರ ಫಂಕ್ಷನ್ಗಳು ಮಾಡ್ತಾರಾ ನೀವು ದೇವ್ರುಗಳ್ದೆಲ್ಲ? ಹಾಂ ಅದಕ್ಕೇನೆ ಇಲ್ಲೆಲ್ಲ ಇದು ಬಾಳೆಹಣ್ಣು ಅದು ಇದು. ಗೈಸ್ ನೋಡಿ ಇಲ್ಲಿನ ದೇವಸ್ಥಾನ ಐತೆ ಅನ್ಸುತ್ತೆ. ಅಯ್ಯೋ ವರ್ಷ ಏನು ಜಿಲೇಬಿ ಮೀನುಗಳೆಲ್ಲ ಇಲ್ಲಿ ಓಡಾಡ್ತಾವಲ್ಲ ವರ್ಷ. ಮೀನುಗಳು ಇಷ್ಟು ತಪ್ಪುದು ಇಲ್ಲಿಲ್ಲ ಓಡಾಡ್ತಾವ ಹತ್ತತ್ರದಲ್ಲಿ. ಗೈಸ್ ಅಪ್ಪ ಅಲ್ಟಿಮೇಟ್. ಹಾಂ ಬನ್ನಿ ಈ ಕಡೆಗೆ ಹೋಗೋಣ. ಹಬ್ಬಾಡಿ ಹೇ ಮಚ್ಚ ಒಂದೆರಡು ಫೋಟೋ ತೆಗಿ ಮಚ್ಚ ನಂದು. ಹುಲಿದು ನೋಡಿ ಅಣ್ಣ ಫುಲ್ ಫೋಟೋ ಶೂಟ್ ಮಾಡ್ತಾವನೆ. ನೀನು ಹೇಳ್ಬೇಡ, ಇಲ್ಲಿ ಮೈಕ್ ಹಾಕೊಂಡಿದ್ದೀನಿ ನಾನು. ಫೋಟೋಗ್ರಾಫರ್ ಗೈಸ್ ಇನ್ನೊಂದು ಏನು ಗೊತ್ತಾ, ನೋಡಿ ವ್ಯೂ ಈ ಕಡೆ ಸಿಕ್ತಾಗ ಈ ಥರ ಎಂಜಾಯ್ ಮಾಡ್ಬೇಕು ಫೋಟೋ ತಗೊಂಡು. ಅಂದರೆ ಮೆಮೊರಿಗೆ ಇಟ್ಕೋಬೇಕು, ಜಾಸ್ತಿ ಎಲ್ಲ ಬೇಡ.
ನೋಡಿ ನಮ್ಮ ಡೆಡಿಕೇಶನ್ ಹೆಂಗೆ ನಮ್ಮ ವರ್ಷ. ನಾನು ಬೇರೆ ಹೇಳ್ತಿದ್ದೆ. ಅದಾದಮೇಲೆ ನನ್ನ ಫೋನಲ್ಲಿ ಬ್ಯಾಟ್ರಿ ಬೇರೆ ಸ್ವಲ್ಪ ಐತೆ. ಆದಷ್ಟು ಕವರ್ ಮಾಡ್ತೀನಿ, ಆದಷ್ಟು ಫುಲ್ ಕವರ್ ಮಾಡ್ತೀನಿ. ಯಾರು ರೇಂಜಿ ಕವರ್ ಮಾಡ್ತೀನಿ ಅಂದರೆ ನೋಡ್ರಿ ಹೆಂಗೆ ಮಾಡ್ತೀನಿ ಅಂತ ನೀವು ಎದುರು ಬಿಡಬೇಕು. ಸೊ ಗೈಸ್ ಬನ್ನಿ ಫೋಟೋ ನೋಡುವ. ಏಯ್ ಮಚ್ಚ ಮಸ್ತು ಝೂಮ್ ಹಾಕು ಗೈಸ್, ಕಮೆಂಟ್ ಮಾಡಿ ಹೆಂಗಿದ್ದೀನಿ ಅಂತ. ಓಹೋ ಹೋ ಹೋ ಹೋ, ಅದ್ಭುತ, ಅತಿ ಅದ್ಭುತ. ಈ ಸೈಕಾಗಿ ಬಂದೈತೆ. ಅದು ಫೋಟೋ ತೆಗಿಯೋದಲ್ಲ ಕಣೋ, ನಾನು ಇರೋದೇ ಒಂಥರ ಹ್ಯಾಂಡ್ಸಮ್ ಜಾಸ್ತಿ ಬೇಡ ಬಿಡು. ಗೈಸ್ ಗ್ರೂಪ್ ಸೆಲ್ಫಿ ತಡೀರಿ ಗೈಸ್, ಮಕ್ಕಳು ಮೇಲೆ ಫೋಟೋ ತಗೊಂಡ ಮೇಲೆ ಸಿಗ್ತೀನಿ ತಡೀರಿ ಗೈಸ್. ಫೋಟೋ ತಗ್ಸೋಕಾಲ ಮಗ ನಿಂತೆ ಪೋಸ್ ನೋಡಿ ಗೈಸ್. ಅಲ್ಲಿ ನೋಡಿ ಕಾಲು ಅಗ್ಲಿಸ್ಕೊಂಡು ಮಗ ಒಳ್ಳೆ ಇದ್ಕೊಂಡ್ಬಿಟ್ಟವ್ರೆ. ಅಯ್ಯೋ ದೇವರೇ ದೇವರೇ. ಹೌದಾ ಗೈಸ್, ಶೀನ ಮಗನೇ ಚೆನ್ನಾಗಿ ಬಂದಿದಂತೆ. ಅದಿಲ್ಲಿ ಚೆನ್ನಾಗಿ ಬಂದಿಲ್ಲ ಮಗ, ಓಸ್ ಚೆನ್ನಾಗಿತ್ತು. ಬಿಯರ್ಗೋ ವೈಟ್ಗೋ ಇದು ಮಾಡಿ ಟ್ರೀಟ್ ಮಾಡು. ಚೆನ್ನಾಗೈತೆ ಚೆನ್ನಾಗೈತೆ. ಕಣ್ಣು ನೋಡು, ಕಣ್ಣು ಇಲ್ಲಿ ಕಣ್ಣು ಇಲ್ಲಿ ನೋಡೋ, ಇಲ್ಲಿ ಅವರ ಮುಗ ಗೈಸ್. ಇದು ಸೈಕಾಗೈತೆ. ಇದು ಇರಲಿ, ಇದೊಂದು ಇರಲಿ. ಶಿವಗಂಗೆ ಬೆಟ್ಟ ಏನು ಮಸ್ತಾಗಿ ಕಾಣ್ತೈತೆ ಅಂದರೆ ಈ ಕಡೆ ಸೈಡಿಂದ. ಸೊ ನೀವೆಲ್ಲ ಒಂದು ಸೈಡ್ ಆಫ್ ನೋಡಿದ್ದೀರಾ ಶಿವಗಂಗೆ ಬೆಟ್ಟ, ನಾವು ಇನ್ನೊಂದು ಸೈಡ್ ಆಫ್ ಶಿವಗಂಗೆ ಬೆಟ್ಟ ತೋರಿಸ್ತಾ ಇದ್ದೀವಿ. ಸೊ ಫುಲ್ ಟಾಪಲ್ಲಿ ದೇವಸ್ಥಾನ ಕಾಣ್ತೈತೆ. ಸೊ ಬೆಟ್ಟ ದೂರ ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ ಅಲ್ವಾ? ಬೆಟ್ಟನೂ ಮೂವ್ ಆಗ್ತಾ ಇದೆ. ಹಾಂ ಮುಚ್ಚ, ಇಲ್ಲಿ ಎಷ್ಟು ಲಕ್ಷ ಮೀನಿರ್ಬೋದು ಹೇಳು. ಕೊಕ್ಕೊಳೆ 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 ಕೊಕ್ಕೊಳೆ. ನೀವು ಅದ್ಭುತವಾಗಿದೆ ಬಿಡು, ಇದಕ್ಕೆ ಈ ಕೆಲ್ಸಕ್ಕೆ ಚಂದ. ಅಯ್ಯೋ ಅಡಿಕೆ ಸಸಿ ಏನೇ ಮಚ್ಚ ಇಲ್ಲ ಈ ಕಡೆ. ಇವಾಗ ಹಾಕೊಂಡ್ಬಿಟ್ರೆ ಹಂಗಾರೆ ಇವಾಗ ಹಿಂಗೆ ಅವಾಗಿದ್ರೆ ಒಂದು 20 ವರ್ಷಕ್ಕೆ ಹಾಕೋರಾ? ಇದು ಮಗ ಸೊಸಿ ಬಂದಿರೋದು, ಇದು ಅವಾಗ ಹಾಕಿರೋ ಸೊಸಿ ಇವಾಗ ಬಂದಿರೋದಷ್ಟೇ. ಹೇಳಿದ್ನಲ್ಲ ಗೈಸ್ ನಿಮಗೆ, ಇನ್ನ ಮಗ ಎಲ್ಲಾರು ಕಂಡ್ರೆ ಈ ಕ್ಯಾಮ್ರಾಗಳು ಪರವಾಗಿಲ್ಲ. ನೀನ್ ನಡ್ಕೊಂಡು ಹೋಗ್ತಿದ್ರೆ ಬೇಕಾರೆ ಈಗ ಹೋಗ್ಬೋದಾ? ಐಫಿಲ್ ಟವರ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೋದು ಬೇಕಾದ್ರೆ. ಬೇಡ ಬಿಡು, ಅಂದ್ರೆ ಇಲ್ಲೇ ಇಲ್ಲಿಂದ ಒಂದು ಚೂರು ಹಿಡ್ಕೊಂಡು ಹೋದ್ರೆ ಸಿಗ್ತೀವಿ. ಬೇಡ ಬೇಡ, ನಿಂಗೆ ಇನ್ನೊಂದು ಬೇರೆ ವ್ಯೂ ಪಾಯಿಂಟ್ ಕಾಣುತ್ತೆ ನೋಡು. ಇವಾಗ ಪ್ಯಾಂಟ್ ಬೇರೆ ತಂದಿಲ್ಲ, ನಡೆಯೋಣ ನೀನು. ಅಲ್ಲ ಏನೂ ಇಲ್ಲ, ನೀರಿಲ್ಲ ಅಲ್ಲಿ. ನೀರಿಲ್ವಾ? ಇಲ್ಲ, ಇಲ್ಲೇ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಬಂತು. ಸೊ ಹಸುಗಳು ನೋಡಿ ಪಾಪ ಇಲ್ಲಿ ಹೇಳು ಓನರ್. ಏ ಬೇಡ ಬೇಡ ಬೇಡವಾ? ಬೇಡ. ಬಿಸಿಲು ನಡೆಯ ರೂಟ್ ಇಲ್ಲ. ಓ ಇಲ್ವೇ ಇದು? ಇಲ್ಲಿಂದ ಏನು ಓಕೆ, ಚೆನ್ನಾಗೈತೆ ದಾರಿ, ಜಮೀನ್ ಅಷ್ಟೇ. ದಾರಿ ಸಕ್ಕದಾಗಿದೆ ಗೈಸ್. ಸೊ ಬನ್ನಿ ಇವಾಗ ಯೂಟರ್ನ್ ಮಾಡ್ಕೊಂಡು ತ್ರಿಬಲ್ಸಲ್ಲಿ ಅಣ್ಣಂಗೆ ಎಳಿಯೋಕ್ಕಾಯ್ತದ ರಿವರ್ಸ್. ಇವ್ರಿಬ್ರಿಗಿತ್ತದ ಅದು ಸಾಕ್ಬಿಡ. ನಾನು ಸೇಮ್ ಇವ್ರಿಬ್ರಿಗಿತ್ತ. ಒಬ್ಬ ಕಾಲಲ್ಲಿ ಶ್ರಮ ಪಟ್ರೆ, ಇನ್ನೊಬ್ಬ ಕೈಯಲ್ಲಿ ಕಾಲಲ್ಲಿ ಎರಡರಲ್ಲಿ ಶ್ರಮ ಪಟ್ರೆ. ಸೊ ಬನ್ನಿ ಇವಾಗ ಹೋಗುವ. ಬಿಸಿಲು ಮಾತ್ರ ಹೆವಿ ಹಾಕೊಂಡು ದೇವ್ರು ಮಾಡ್ತೈತೆ. ಸುಸ್ತಾಗ್ಬಿಟ್ಟ ಬಿಸಿಲಿಗೆ. ಹೆಂಗ್ ಮಾಡ್ತಾರೆ ನೋಡಿ ಗುರೈಸ್ಕೊಂಡು. ಗೈಸ್ ನಿಮಗೆಲ್ಲ ಅದು ಮ್ಯಾಲ್ಕೋ ಅಲ್ಲ, ಅದು ಮೈಕ್ ಯೂಸ್ ಮಾಡಲ್ಲ. ನೋಡಪ್ಪ ಏನು ಏನು ಹೇಳೋ, ಹುಡುಗಿರು ನೋಡ್ತಿದ್ದಾಗ ಅಡ್ಡ ಗೈಸ್. ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ನೋಡ್ಬೋದು, ನಾನು ಹೇಳಿದ್ನಲ್ಲ ದೇವಸ್ಥಾನ. ಯಾರೋ ಫೋನ್ ಮಾಡ್ತಾರೆ ವರ್ಷ. ಇದೇ ದೇವಸ್ಥಾನ. ಸೊ ಒಂದು ಒಳ್ಳೆ ಏನು ಶಕ್ತಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ವಿಶೇಷವಾದಂಥ ದೇವಸ್ಥಾನ, ನೀವು ಕೇಳಿದ್ರೆ ಏನೋ ಇಲ್ಲ ಅಂತ ಅನ್ನೋದೇ ಇರುವಂಥ ದೇವಸ್ಥಾನ ಇದು. ಸೊ ಇವಾಗ ನಾವು ಇಲ್ಲಿಗೆ ಬಂದಿದ್ವಿ. ಏನೋ ಕೆಪ್ಪನ್ ಥರ ಆಡ್ತಾನೆ ಗೈಸ್. ಆಮೇಲೆ ಇನ್ನೊಂದೇನು ಅಂದರೆ, ಈ ದೇವಸ್ಥಾನ ಆಡಳಿತ ಮಾಡಿರ್ತಾರಲ್ಲ, ಅಂದರೆ ಲೈಕ್ ಇವಾಗ ಸೀನಿಯರ್ ದೇವಸ್ಥಾನ ಪೂಜಾರಿ ಇರ್ತಾರಲ್ಲ ಅವ್ರನ್ನೆಲ್ಲ. ಸೊ ಅಲ್ಲಲ್ಲೇ ಸಮಾಧಿ ಮಾಡಿದ್ದಾರೆ, ಅಂದರೆ ದೇವಸ್ಥಾನ ಅಕ್ಕಪಕ್ಕದಲ್ಲೇ ಅಲ್ಲಲ್ಲೇ ಮಾಡಿದ್ದಾರೆ. ಏನಂತ ಗೊತ್ತಿಲ್ಲ ನಮಗೂ. ಸೊ ನಿಮಗೆ ಗೊತ್ತಾ ಮಚ್ಚ? ನಿಮಗೂ ಗೊತ್ತಿಲ್ಲ? ಯಾಕಂದರೆ ನಾವು ಹೊಸ್ತಾ ಬಂದು ನಮಗೇನು ಗೊತ್ತಿಲ್ಲ. ದೇವಸ್ಥಾನ ಅಕ್ಕಪಕ್ಕ ಮಾಡೋಣ ಗೊತ್ತಿಲ್ಲ. ನಾವು ಎಲ್ಲೂ ಇದ್ರಿಗೂ ನಾನು ಎಲ್ಲೂ ನೋಡಿಲ್ಲ ಗೈಸ್. ಬಟ್ ಈ ದೇವರಿಗೆ ನಾನ್ ವೆಜ್ಜು. ಬಟ್ ಏನಂತಂದರೆ
ಅದೇ ಅಕ್ಕಪಕ್ಕ ಮಾಡೋರೆ ಏನು ಎಕ್ಸೈಟ್ ವಿಷಯ ಗೊತ್ತಿಲ್ಲ ನನಗಂತೂ. ಅಷ್ಟೇ ದೇವ್ರಿಗೂ ಪೂಜಾರಿಗೂ ಹೊಂದಾಣಿಕೆ ಇರಲಿ ಅಂದ್ಬಿಟ್ಟು ಇದು ಮಾಡೋದು ಮೇ ಬಿ ಯಾಕಂದ್ರೆ ಯಾವುದೋ ರೀಸನ್ಸ್ ಆಫ್ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ಹಳ್ಳಿ ಚೆನ್ನಾಗೈತೆ ಗೈಸ್. ಇದನ್ನು ಮೊದಲ ಗಮ್ ಅಂತ ಇತ್ತು. ಕುಡಿ ಗುರು, ಇದೇನು ಮನೆಯ ದೇವಸ್ಥಾನ ಇದು? ಮನೆ ಬಾ ಮಗ ದೇವಸ್ಥಾನ ಮನೇನಾ? ಇಂಥ ಕಡೆ ಎಕ್ಸ್ಪ್ಲೋರ್ ಮಾಡ್ಬೇಕು ನಾನು. ಎಲ್ಲ ಪಾಳು ಬಿದ್ದಿರುತ್ತೆ. ಓಹೋ, ತೆಗಿಯೋಕ್ಕಾಗಲ್ಲ, ಯಾರು ಇಲ್ಲ ಕಣೋ, ತೆಗಿಯೋಕ್ಕಾಗಲ್ಲ. ಮಗ ಪಾಳು ಬಿದ್ದೈತೆ ಮಗ. ಪಾಳು ಬಿದ್ದಿದೆ, ಹೌದು, ಲಾಕ್ ಹಾಕ್ಬಿಟ್ಟಾರೆ. ಇಂಥ ಕಡೆ ಎಕ್ಸ್ಪ್ಲೋರ್ ಮಾಡ್ಬೇಕು. ಏನಂತೀರ ಗೈಸ್? ನನಗೆ ಇಂಥ ಕಡೆ ಎಕ್ಸ್ಪ್ಲೋರ್ ಮಾಡೋಕೆ ಇಷ್ಟ. ನನಗೆ ಒಂಥರ ಖುಷಿ ಸಿಗುತ್ತೆ ನನಗೆ. ಸೊ ಬನ್ನಿ ನೋಡುವ ಮುಂದಗಡೆ ಎಲ್ಲ ಸಿಗುತ್ತಾ. ಇಲ್ಲೇನು ಐತೆ, ಮನೆಗೆ ಈ ಕಡೆ ಹೋಗುವ. ನೋಡಿ ಗೈಸ್, ಏನು ಪ್ಯೂರಿಟಿ ಐತೆ ಅಂತ ಮಾತ್ರ ನೀರು. ಸೀರಿಯಸ್ ಆಗಿ ಅಲ್ಟಿಮೇಟ್ ಮಾತ್ರ ಸಕ್ಕದ ಅನ್ಕೊಳ್ಳಿ ಅಲ್ಲ. ನಿಂಗೆ ಸ್ವಿಮ್ಮಿಂಗ್ ಬರುತ್ತಾ ಮಚ್ಚ? ಅಯ್ಯ ಆಮೆ ನೋಡು, ಆಮೆ ಅಲ್ಲಿ, ಆಮೆ ಅಲ್ಲಿ ನೋಡ್ದೆ ಮಗ ಸಕ್ಕದ ಇದೆ ಗೈಸ್. ಎಷ್ಟು ಡೀಪ್ ಐತೋ ಗೊತ್ತಿಲ್ಲ. ಸಕ್ಕ ಡೀಪ್ ಐತೆ ಮಾತ್ರ. ನೀರು ಕುಡಿಬೋದು ಮಗ, ಇದೇನಂತದ್ದು ಇದೇನು ಸಕ್ಕ ಪ್ಯೂರಿಟಿ ಐತೆ ಗೈಸ್ ಮಾತ್ರ ನೀರು. ಸೀರಿಯಸ್ ಆಗಿ ಅಲ್ಟಿಮೇಟ್ ಆಗೈತೆ ಮಾತ್ರ. ಆಮೇಲೆ ನೋಡಿ ಚೆನ್ನಾಗಿ ಸೀರಿಯಸ್ ಆಗಿ ಸಕ್ಕದಾಗೈತೆ. ಈ ಥರ ಒಂದು ವ್ಯೂ ನನಗೆ ಓಕೆ, ನನಗೆ ಬಿಡಿ. ಏನಂತಂದ್ರೆ ನೀರು ಪ್ಯೂರಿಟಿ ನೋಡಿ. ಅದರೊಳಗೆ ಪ್ಲಾಸ್ಟಿಕ್ ಹಾಕ್ಬಿಟ್ಟಾರೆ. ಓಕೆ, ನಂಗೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾರೆ, ಅದು ಗೊತ್ತು. ಸೊ ಬಟ್ ನಮ್ಮ ಕಣ್ಣಿಗೆ ನಿಜ ಇಲ್ಲ, ನೀರು ಮಾತ್ರ ಸಕ್ಕತ್ ಅಂದರೆ ಅಲ್ಟಿಮೇಟ್ ಅಂದ್ಕೊಳ್ಳಿ. ಸಕ್ಕದಾಗಿ ಕಾಣಿದೆ ಮಾತ್ರ. ಅಕಸ್ಮಾತ್ ಬಾವಿಗೆ ಯಾರು ಬಿದ್ದೋಗ್ಬಿಟ್ರೆ ಅಂತ ಹಗ್ಗ ಹಾಕಿದ್ದಾರೆ ಎಮರ್ಜೆನ್ಸಿ. ಇಲ್ಲದೆ ಗೊತ್ತಾ ಅವಾಗಲೇ ನೋಡಿ, ಅದು ದೇವಸ್ಥಾನನ. ಸೊ ಇಲ್ಲೇ ಐತೆ ಸಮಾಧಿ. ಅಂದರೆ ಅದೇ ಪುರೋಹಿತರು ಸಮಥಿಂಗ್ ಅವ್ರುಗಳ್ದು ಇಕ್ಕೋರೆ. ಬಟ್ ದೇವಸ್ಥಾನದ ಹತ್ರನೇ ಇಕ್ಕೋದು ಏನೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ಅದಕ್ಕೂ ಏನಂತೀಯ? ನೀವು ಯಾವತ್ತಾರು ಹುಲಿ ನೋಡಿದ್ದೀರಾ? ಕಾಡ ನೋಡಿದ್ದೀರಾ? ಮತ್ತೆ ಟಿವಿ ನೋಡಿದ್ದೀರಾ? ಇಲ್ಲಿ ನೋಡ್ರಿ, ಇದು ಎಕ್ಸೈಟ್ ಹುಲಿ. ಇದು ನೋಡ್ರಿ, ಇದು 2ನೇ ಹುಲಿ. 3ನೇ ಹುಲಿ ಬಂತು ನೋಡಿ. ನಮ್ಮ ಮಗ ಎಡ್ದಾಕ ಇಸ್ಕೊಂಬಿಟ್ಟ. ತೆಗಿತೀನಿ ಕೊಡು ಮಗ. ಲುಕ್ಕಲ್ಲೇ ಹೊಡಿತದೆ. ಬ್ಲಾಗ್ ನಿಮ್ಮಷ್ಟು ಮಾಡಲ್ಲ ಹುಲಿ ಕಾರ್ತಿಕ್ ಅವರೇ. ಇವ್ರು ಹುಲಿ ಕಾರ್ತಿಕ್ ಅಂತಾನೆ ಫೇಮಸ್ ಲಗ್ಗೆರೆಯಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಇವ್ರದೇ ಅವ. ನೋಡ್ಕೊಂಬಿಡಿ, ಎಲ್ಲರೂ ಸಿಕ್ಕಿದ್ರೆ ಆಯ್ ಬಾಯ್ ಹೇಳ್ಬಿಟ್ರಲ್ಲ ಅಂತ ಅಷ್ಟೇ. ಏನಂತೀರಾ? ಅಷ್ಟ ಗಾಡಿ ತೆಗಿತಾನೆ ಬಸ್. ಸೊ ಗೈಸ್, ಏನಂದ್ರೆ ಬಾಳುಡ ಮುಗಿಸ್ಕೊಂಡು ಬಾಳುಡ ಆಮೇಲೆ ನಿಮ್ಗೆ ಒಂದೇ ಒಂದು ಹೇಳ ಸ್ವಲ್ಪಕ್ಕೆ ಮುಂದೆಗೆ ಏನು ಅಂತಂದ್ರೆ ಒಂದು ಬೀಡ ಹಾಕೊಂಡ್ಬಿಟ್ರೆ ಮಟನ್ ಅಥವಾ ಚಿಕನ್ ಏನೇ ತಿಂದ ಸ್ವರ್ಗ. ನಂಗೆ ನಿದ್ದೆ ಬರ್ತಾ ಇದೆ ಆ್ಯಕ್ಚುಲಿ. ಈಗ ನೋಡಿ, ಇಲ್ಲೇ ಮನೆ ಕೊಂಬಿಡೋಣ ಅನ್ಸ್ಬಿಡೈತೆ. ಬಟ್ ಈಗ ಗಾಡಿ ಬೆಂಗಳೂರಿಗೆ ಓಡಿಸ್ಲೇಬೇಕು. ಅಲ್ಲಿವರೆಗೂ ಇನ್ನ ಅಲರ್ಟ್ ಆಗಿರ್ಬೇಕು. ಶಿಷ್ಯ, ನೀನು ವೆಜ್ ತಿಂದ ನಾನ್ ವೆಜ್ ತಿಂದ? ಬೀಗ್ರಿಟ್ಟು ಬಂದು ವೆಜ್ ತಿಂದ. ಏನು ತಕ್ಕ ಮಚ್ಚ? ಮನೇಲಿ ಅಂತ ಸಿಚುವೇಶನ್ ಆಗ್ಬಿಟ್ಟಿದೆ. ಅಂತೋದೇನಪ್ಪ ವೆಜ್ ತಿನ್ನೋಂಥದ್ದು? ನನ್ನ ಮಗನೇ ಪೂಜೆ ಮಾಡೋದು ಮಗ. ಪೂಜೆ ಅವ್ರ ಮನೇಲಿ ಪೂಜೆ ಮಾಡಲ್ಲ, ಹಂಗಾಗಿ ಅವನು ವೆಜ್ ಇವತ್ತು ಅವ್ರು ವೆಜ್. ಈಗ ಮುಂದಿನ ಪಯಣ ಬೆಂಗಳೂರು. ಸೊ ಇಷ್ಟ ಆಗಿರ್ತೀವಿ ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಟೇಕ್ ಕೇರ್.